ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ಕಿಚ್ಚ ಸುದೀಪ್ ರವರು ನಟಿಸಿರುವಂಥ ಮಾರ್ಕ್ ಸಿನಿಮಾ 2 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಕಂಡಿದೆ, ಹಾಗೆ ದಿ ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾ 2 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಕಂಡಿತು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ 2 ಸಿನಿಮಾಗಳ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಕಿಚ್ಚ ಸುದೀಪ್ ರವರು ನಟಿಸಿರುವಂತಹ ಮಾರ್ಕ್ ಸಿನಿಮಾ ತೆರೆಕಂಡು 2 ದಿನಗಳು ಕಳೆದಿವೆ. ಸಿನಿಮಾ ಅತ್ಯದ್ಭುತವಾಗಿ ಓಪನಿಂಗ್ ಪಡೆದುಕೊಂಡಿದ್ದು, ಸಿನಿಮಾಗೆ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಸಿನಿಮಾ ಅತ್ಯದ್ಭುತವಾದಂತಹ ಕಥೆಯನ್ನು ಒಳಗೊಂಡಿದ್ದು, ಸಿನಿಮಾಗೆ ವಿಜಯ್ ಕಾರ್ತಿಕೇಯರವರ ನಿರ್ದೇಶನವಿದೆ. ಸಿನಿಮಾ 2ನೇ ದಿನ ಬರೋಬ್ಬರಿ 8 ರಿಂದ 10 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು, 2 ದಿನಗಳಲ್ಲಿ ಸಿನಿಮಾ 21 crore 45 lakhsಗಿಂತಲೂ ಅಧಿಕ ಕಲೆಕ್ಷನ್ ಕಾಣುತ್ತಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ದಿ ಡೆವಿಲ್ ಸಿನಿಮಾ ಅತ್ಯದ್ಭುತವಾಗಿ ತೆರೆ ಕಂಡಿತ್ತು. ಇದೇ ಡಿಸೆಂಬರ್ 11ನೇ ತಾರೀಕು. ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಟಿಸಿದ್ದು ಡಬಲ್ ಕ್ಯಾರೆಕ್ಟರ್ನಲ್ಲಿ ನಟಿಸಿದ್ದಾರೆ. ಹಾಗೆ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವ ದರ್ಶನ್ ರವರು ಅತ್ಯುತ್ತಮವಾಗಿ ನಟನೆಯಲ್ಲಿಯೂ ಕೂಡ ಅತ್ಯದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳಬಹುದು. ಸಿನಿಮಾಗೆ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಸಿನಿಮಾ 2 ದಿನಗಳಲ್ಲಿ ಬರೋಬ್ಬರಿ 20 ಕೋಟಿ 32 ಲಕ್ಷ ರುಗಳು ಕಲೆಕ್ಷನ್ ಕಂಡಿತ್ತು ಅಂತ ಹೇಳಬಹುದು. ಹಾಗೆ ಈ 2 ಸಿನಿಮಾಗಳ ಪೈಕಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು? ಹಾಗೆ ಈ 2 ಕನ್ನಡ ಸಿನಿಮಾಗಳೇ ಆಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ 2 ಸಿನಿಮಾಗಳನ್ನು ನೋಡಿ ಎಂದು ಹೇಳುತ್ತಾ, ಹಾಗೆ ಪೈರಸಿಯಲ್ಲಿ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಬೇಡಿ, ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಎಂದು ಹೇಳುತ್ತಾ, ಹಾಗೆ ಈ 2 ಸಿನಿಮಾಗಳ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.